ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತು ಗುರುವಾರದ್ದೇ ಲಾಗ್ ಆಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಖುಷಿಯಾದಂಥ ದಿನ. ಇವತ್ತು ನಮ್ಮ ಮನೆಗೆ ರಾಯರು ಬಂದರು. ರಾಯರು ಯಾವುದ್ರ ಮುಖಾಂತರ ಬಂದರು ಅಂದರೆ ಪರಿಮಳ ಗ್ರಂಥ. ಇವತ್ತು ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಈ ಬುಕ್ ಬಂತು. ಆ್ಯಕ್ಚುಲಿ ಇಷ್ಟು ಬೇಗ ನಾನು ತರಿಸ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಇದನ್ನು ನನಗೆ ತರಿಸ್ಕೊಟ್ಟಿದ್ದು, ಇದು ಗಿಫ್ಟ್ ಕೊಟ್ಟಿದ್ದು ನನ್ನ ತಂಗಿ. ಸೊ ತುಂಬ ಖುಷಿಯಾಗಿದೆ. ಅವಳಿಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ರಾಯರು ಈ ರೂಪದಲ್ಲಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ಸ್ನೇಹಿತರೆ. ಇವತ್ತು ಅದರಲ್ಲೂ ನಾನು ಬೆಳಗ್ಗೆನೇ ಒಂದು ರಾಯರ ಪೂಜೆಯನ್ನು ಪ್ರಾರಂಭ ಮಾಡಿದ್ದೆ. ಅಂದರೆ ಒಂದು ವ್ರತವನ್ನು 12 ವಾರದ ಒಂದು ವ್ರತವನ್ನು ಪ್ರಾರಂಭ ಮಾಡಿದ್ದೆ. ಇವತ್ತು ಮೊದಲನೇ ವಾರ. ಸೊ ಮೊದಲನೇ ವಾರನೇ ರಾಯರು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ನನ್ನ ಮನೆಗೆ ಬಂದರು. ನಿಜವಾಗ್ಲೂ ಅಂದರೆ ತುಂಬ ಖುಷಿಯಾಗುತ್ತೆ. ಅವಳು ಹೇಳಿದ್ಲು, ನಾನು ಬುಕ್ ಆರ್ಡ್ರ್ ಮಾಡಿದ್ದೀನಕ್ಕ, ನನಗೊಂದು ನಿನಗೊಂದು ಅಂತ. ಬಟ್ ಅದು ಇವತ್ತೇ ಬರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಬಂದ ತಕ್ಷಣ ಹೊರಗಡೆ ಫಸ್ಟ್ ಪೂಜೆನ ಮಾಡಿ, ಆಮೇಲೆ ನನ್ನ ಮಗನೇ ಆ ಪುಸ್ತಕವನ್ನು ತಲೆ ಮೇಲೆ ಇಟ್ಕೊಂಡು ಒಳಗೆ ತಂದು ದೇವ್ರ ಮುಂದೆ ಇಟ್ಟು ಮತ್ತೊಂದು ಸಾರಿ ಎಲ್ಲ ಪೂಜೆ ಮಾಡಿದ್ವಿ. ನಿಜವಾಗ್ಲೂ ನನಗೆ ತುಂಬ ಅಂದರೆ ಅಷ್ಟೊಂದು ಖುಷಿಯಾಗಿದೆ ಸ್ನೇಹಿತರೆ. ನಂತರ ಅದನ್ನು ಈ ರೀತಿಯಾಗಿ ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ. ಎಲ್ಲೂ ಯಾವುದೇ ರೀತಿ ಒಂದು ತೊಂದರೆ ಆಗದೇ ಇರೋ ಹಾಗೆ ಅಥವಾ ಏನು ಮುರಿದೇ ಇರೋ ಹಾಗೆ, ಒಡಿದೇ ಇರೋ ಹಾಗೆ ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಒಂದು ಏನು ಬಾಕ್ಸನ್ನು ನಾವು ಓಪನ್ ಮಾಡಿದ ತಕ್ಷಣ ನಮಗೆ ಒಂದಷ್ಟು ವಸ್ತುಗಳು ಕಾಣಿಸ್ಕೊಡುತ್ತೆ. ಒಂದು ರಾಯರ ಒಂದು ಚಿಕ್ಕ ಹೊತ್ತಿಗೆ, ನಂತರ ಮಂತ್ರಾಕ್ಷತೆ ಕಾಳು, ಹಾಗೆ ಸ್ವಲ್ಪ ಕಲ್ಲು ಸಕ್ಕರೆ ಪ್ರಸಾದ ಇದೆ. ಅಂದರೆ ನಮಗೆ ಮೊದಲು ಸಿಗ್ತಕ್ಕಂಥ ವಸ್ತುಗಳಿವು. ನಂತರ ಒಂದು ಕುಶಲೋಪಚಾರಿ ಇರ್ತಕ್ಕಂಥ ಒಂದು ಲೆಟ್ರ್. ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಾವು ಈ ಪರಿಮಳ ಗ್ರಂಥವನ್ನು ಹೇಗೆ ಪೂಜಿಸಬೇಕು, ಯಾವ ರೀತಿ ಇಡಬೇಕು ಅಂತ. ಸೊ ಅದರಲ್ಲಿ ನಾನು ಅದನ್ನು ಫಸ್ಟ್ ವಿಡಿಯೋದಲ್ಲಿ ನೋಡಿದಾಗಲೇ ಇತ್ತು, ಪರಿಮಳ ಗ್ರಂಥವನ್ನು ನಾವು ತಲೆ ಮೇಲೆ ಇಟ್ಕೊಂಡು ಒಳಗಡೆ ತರಬೇಕು ಅಂತ. ಸೊ ನಂತರ ನೋಡಿ, ಒಂದು ರಾಯರ ಭಜನೆಯ ಪುಸ್ತಕ ಇದೆ. ರಾಯರ ಒಂದು ಹಾಡುಗಳು ಇದರಲ್ಲಿ ನಾವು ಕಾಣ್ಬೋದು. ನಂತರ ಒಂದು ರಾಯರ ಚರಿತ್ರೆ, ಯಾಕೆಂದರೆ ರಾಯರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ. ಹಾಗಾಗಿ ಒಂದು ರಾಯರ ಚರಿತ್ರೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದು ಪುಟ್ಟದಾದಂತಹ ರಾಯರ ಫೋಟೋ ಮತ್ತು ರಾಯರ ಸೇವೆ. ಇದು ಅಂತೂ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ರಾಯರ ಸೇವೆಯನ್ನು ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ನೀಟಾಗಿ ಈ ಪುಸ್ತಕದಲ್ಲಿ ಇದೆ. ನಾನು ಒಂದು ಸ್ವಲ್ಪ ಓದ್ಕೊಂಡೆ. ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆಯ ವಿಚಾರಗಳನ್ನು ಅಲ್ಲಿ ತಿಳಿಸಿದ್ದಾರೆ. ಆನಂತರ ನಾವು ಪರಿಮಳ ಗ್ರಂಥದ ಒಂದು ಮರದ ಪೆಟ್ಟಿಗೆ, ಎಷ್ಟು ಚೆನ್ನಾಗಿದೆ ಅಂದರೆ ಮರದ ಪೆಟ್ಟಿಗೆ ಅದರಲ್ಲಿ ತುಂಬ ನೀಟಾಗಿ ಇಟ್ಟು ಕಳಿಸಿದ್ದಾರೆ. ಈ ಪರಿಮಳ ಗ್ರಂಥವನ್ನು ನಾವು ತೆಗೆದಾಗ ಏನು ಹಳೆ ಕಾಲದ ಒಂದು ತಾಳೆಗರಿಯ ಗ್ರಂಥಗಳಿದ್ವೋ ಆ ರೀತಿಯಲ್ಲೇ ಇಲ್ಲಿನ ಪೇಪರ್ಗಳು, ಅಂದರೆ ಒಳಗಡೆ ಇರ್ತಕ್ಕಂಥ ಒಂದು ಹಾಳೆಗಳು ಆ ಒಂದು ಮಾಡೆಲಲ್ಲಿದ್ದಾವೆ. ಅದರ ಒಳಗಡೆ ಪರಿಮಳ ಗ್ರಂಥ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋದನ್ನು ತುಂಬ ನೀಟಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಹೇಳ್ತಾರೆ, ನೀವು ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡೋದೇನು ಬೇಕಾಗಿಲ್ಲ. ನೀವು ಪ್ರತಿದಿನ ಈ ಪರಿಮಳ ಗ್ರಂಥವನ್ನು ಏನು ಮಾಡಬೇಕು, ಪೂಜಿಸಿ. ನೀವು ಪ್ರತಿದಿನ ಅಕ್ಷತೆ ಕಾಳು, ಹೂವು ಏರಿಸಿ, ಒಂದು ತುಪ್ಪ ದೀಪ ಹಚ್ಚಿ ಬೆಳಗ್ಬಿಟ್ರೆ ಸಾಕು, ರಾಯರ ಪ್ರೀತಿಗೆ ನೀವು ಪಾತ್ರರಾಗ್ತೀರಾ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಏನು ಅದನ್ನು ಸದ್ಯಕ್ಕೆ ಪಾರಾಯಣ ಮಾಡೋಕ್ಕಂತೂ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯಕ್ಕೆ ಇವತ್ತು ಒಂದು ರಾಯರು ಒಂದು ಪರಿಮಳ ಗ್ರಂಥದ ಮುಖಾಂತರ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋದೇ ನನಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಆ ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಫಸ್ಟ್ ಈ ವಿಡಿಯೋನ ಮಾಡಿದೆ. ಬೇರೆ ಯಾವುದೋ ವಿಡಿಯೋ ಹಾಕ್ತಿದ್ದವ್ರನ್ನ ನಿಲ್ಲಿಸಿ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪರಿಮಳ ಗ್ರಂಥ ಅನ್ನೋದೇ ಒಂದು ಶ್ರೇಷ್ಠವಾದ ರಾಯರ ಒಂದು ಇರುವಿಕೆಯನ್ನು ನಾವು ಇದರಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾಯರು ಭಕ್ತರ ಮನೆಗೆ ಯಾವ ರೂಪದಲ್ಲಾದರೂ ಬರ್ತಾರೆ, ಹೇಗೆ ಬರ್ತಾರೆ, ಯಾವಾಗ ಬರ್ತಾರೆ ಅನ್ನೋದು ಖಂಡಿತ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಇವತ್ತು ಗುರುವಾರ ದಿನ ರಾಯರು ಒಂದು ಈ ಪುಸ್ತಕದ ಮುಖಾಂತರ ನಮ್ಮ ಮನೆಗೆ ಬಂದಿದ್ದಾರಲ್ಲ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಈ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ರಾಯರ ಅನೇಕ ವಿಚಾರಗಳನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಅಂದರೆ ನನ್ನ ಚಾನಲ್ಗಳಲ್ಲಿ ಹಾಕಿದ್ದೀನಿ. ನೀವು ಖಂಡಿತ ಹೋಗಿ ನೋಡ್ಬೋದು. ಹಾಗೆಯೇ
ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.